ನೀಟ್ ಎಕ್ಸಾಮ್ 2025 ಯಾವಾಗ ಆಗುತ್ತೆ, ನೀಟ್ಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಈ ವರ್ಷ ಸೆಕೆಂಡ್ PUC ಸ್ಟಡಿ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಹಾಗೆ ಲಾಂಗ್ ಟರ್ಮ್ ಮಾಡಿದಂತಹ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ಹಿಂದಿನ ಒಂದು 4 to 5 ಇಯರ್ಸ್ ಅನ್ನ ಚೆಕ್ ಮಾಡಿದ್ರೆ, ಅಂದ್ರೆ ನೀಟ್ ಎಕ್ಸಾಮ್ ಯಾವಾಗ ಆಗಿದೆ ಅಂತ ಚೆಕ್ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಏನು ಅಂತ ಹೇಳಿದ್ರೆ, ಈ ಮೇ ಮೊದಲನೇ ವಾರದಲ್ಲಿ ಈ ನೀಟ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಅಂದ್ರೆ ಮೇ 1ರಿಂದ ಮೇ 10 ಒಳಗಡೆ ನೀಟ್ ಎಕ್ಸಾಮ್ ಆಗತ್ತೆ. ನಂತರ ನೀಟ್ ಎಕ್ಸಾಮ್ಗೆ ಸಂಬಂಧಂತೆ ಅಡ್ಮಿಟ್ ಕಾರ್ಡ್ ಏನಿರುತ್ತೆ ಅದನ್ನ ಎಕ್ಸಾಮ್ ಆಗೋಕ್ಕಿಂತ 4 to 5 ಡೇಸ್ ಮೊದಲು ರಿಲೀಸ್ ಮಾಡ್ತಾರೆ. ಅಂದ್ರೆ ಏನು 4 to 5 ಇಯರ್ಸ್ ಮೊದಲು ಮತ್ತು ಜಾಸ್ತಿ ಟೈಮ್ ಕೊಟ್ಟಿರ್ತಿದ್ರು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಬಟ್ ರೀಸೆಂಟ್ಲಿ ಒಂದು 1 ಇಯರ್ ಆಯ್ತು ಅಥವಾ 2 ಇಯರ್ ಆಯ್ತು ಅಂತ ಹೇಳ್ಬೋದು, ಈ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ಎಕ್ಸಾಮ್ ಆಗೋಕ್ಕಿಂತ, ಅಂದ್ರೆ ನೀಟ್ ಎಕ್ಸಾಮ್ ಯಾವಾಗಿರುತ್ತೆ ಅದಕ್ಕಿಂತ 4 to 5 ಡೇಸ್ ಮೊದಲು ರಿಲೀಸ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೆಗೆದುಕೊಂಡು ಎಕ್ಸಾಮ್ಗೆ ಹೋಗ್ಬೇಕು. ಅದಂತರ ಈಗ ನೀಟ್ಗೆ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಕೇಳ್ತಾ ಇದ್ರಿ. ತುಂಬಾ ವಿದ್ಯಾರ್ಥಿಗಳು ಕೇಳೋಂಥ ಪ್ರಶ್ನೆ ಕೂಡ ಇದೆ, ನೀಟ್ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ. ನೀಟ್ ಅಪ್ಲಿಕೇಶನ್ ಇರದೆ ಇದು ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ನೀಟ್ಗೆ ಅಪ್ಲಿಕೇಶನ್. ನಂತರ ಒಮ್ಮೆ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅರೌಂಡ್ 1 ಮಂತ್ ಟೈಮ್ ಕೊಡ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಆ ಟೈಮಲ್ಲಿ ನೀವು ಏನು ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನಂತರ ಈ ಫೆಬ್ರವರಿ ಮಂತಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇರಿ. ಅಂದ್ರೆ ಥಿಯರಿ ಎಕ್ಸಾಮ್ ಅದಕ್ಕಾಗಿರ್ಬಹುದು ಅಥವಾ ನೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಆಗಿರ್ಬೋದು, ಇದೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇರಿ. ಅಪ್ಲಿಕೇಶನ್ಗೆ ಸಂಬಂಧ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಇರಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.